ಇವತ್ತು ಜಿಲ್ಲೆಯ ಜನತೆ ಸಿಡಿದೆದ್ದಿದ್ದಾರೆ. ಟೋಲ್ ಹಟಾವು ಚಳುವಳಿಯನ್ನು ಇವತ್ತು ಆರಂಭಿಸಿದ್ದಾರೆ. ಬ್ರಹ್ಮರಕೊಟ್ಲು ಆ ಟೋಲನ್ನು ಇಲ್ಲಿಂದ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿಕೊಂಡು ಸಮಾನ ಮನಸ್ಕ ಸಂಘಟನೆಗಳು ಬಂಟ್ವಾಳದಲ್ಲಿ ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚಿಸಿದ್ದೇವೆ. ದಕ್ಷಿಣ ಕನ್ನಡ ಟೋಲ್ ವಿರೋಧಿ ಹೋರಾಟ ಸಮಿತಿಯಿಂದ ಒಂದು ರೂಪುರೇಷೆಯನ್ನು ಕೂಡ ಮಾಡಿದ್ದೇವೆ. ರಮನಾಥರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದಾರೆ. ನಮ್ಮ ಮುಂದಿನ ಹೋರಾಟ ಮಾಡುವಂಥ ಮೊದಲು ಅವರಲ್ಲಿ ಒಂದು ಚರ್ಚಿಸಿ ನಾವೆಲ್ಲರೂ ಒಟ್ಟಾಗಿ ಮಾಡುವಂಥ ರೀತಿಯಲ್ಲಿ ಅವರನ್ನು ಮಾತಾಡುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೇವೆ. ಕುಂಬ್ಳೆಯಲ್ಲಿ ನಡೆದಂಥ ಒಂದು ಹೋರಾಟ ರಿಸಲ್ಟ್ ತರುವಲ್ಲಿ ಅವರಿಗೆ ಸಾಧ್ಯವಾಗಿದೆ. ಅದನ್ನು ಒಂದು ಮಾಡೆಲ್ ಆಗಿ ತೆಗೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಟೋಲ್ಗಳ ವಿರುದ್ಧವಾಗಿ ಹೋರಾಟವನ್ನು ನಡೆಸಲು ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ತಾಳ್ಮೆಯನ್ನು ದಯವಿಟ್ಟು ಸರ್ಕಾರಗಳು ಪರೀಕ್ಷಿಸಬಾರದು. ನಮ್ಮ ತಾಳ್ಮೆಯ ಕಟ್ಟೆ ಹೊಡೆದರೆ ಮತ್ತೆ ದೊಡ್ಡ ಮಟ್ಟದ ಹೋರಾಟಗಳು ಈ ಜಿಲ್ಲೆಯಲ್ಲಿ ನಡೀತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಟೋಲ್ಗಳು ಬರುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲಿ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದ ಅವೈಜ್ಞಾನಿಕವಾದಂಥ ಅಸಮರ್ಪಕವಾದಂಥ ಒಂದು ಟೋಲ್ ಗೇಟು. ಹೆದ್ದಾರಿ ಪ್ರಾಧಿಕಾರ ಯಾವುದೆಲ್ಲ ನಿಯಮಗಳು ಅದರ ಮಾನದಂಡ ಪ್ರಕಾರ ಒಂದು ಟೋಲ್ ಕಲೆಕ್ಟ್ ಮಾಡಬೇಕಂತಾದರೆ ಅಲ್ಲಿ ಯಾವೆಲ್ಲ ಸೌಲಭ್ಯಗಳಿರಬೇಕು, ಆ ಯಾವ ಸೌಲಭ್ಯಗಳು ಕೂಡ ಇಲ್ಲದಂತಹ ಒಂದು ರಸ್ತೆಯಲ್ಲಿ ಕಳೆದ 14 ವರ್ಷಗಳಿಂದ ಅಕ್ರಮವಾಗಿ ಆ ಟೋಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಉದಾರಿಗಳು, ಅದೇ ರೀತಿ ಇದರ ಬಗ್ಗೆ ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳುವಂತಹ ಒಂದು ಭಾವನೆ ಕೇಂದ್ರ ಸರ್ಕಾರಕ್ಕೆ ಅದೇ ರೀತಿ ಇಲ್ಲಿನ ಸರ್ಕಾರಗಳಿಗಿದೆ. ಇವತ್ತು ಜಿಲ್ಲೆಯ ಜನತೆ ಸಿಡಿದೆದ್ದಿದ್ದಾರೆ ಮತ್ತು ಈ ಟೋಲ್ನ ವಿರುದ್ಧ ಟೋಲ್ ಹಟಾವು ಚಳುವಳಿಯನ್ನು ಇವತ್ತು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ನಾವು ಬ್ರಹ್ಮರಕೊಟ್ಲು ಆ ಟೋಲನ್ನು ಇಲ್ಲಿಂದ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿಕೊಂಡು ಸಮಾನ ಮನಸ್ಕ ಸಂಘಟನೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷ, ಬೇರೆ ಬೇರೆ ಧಾರ್ಮಿಕ ಸಂಘಟನೆಗಳು, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳ ನಾಯಕರ ಜೊತೆ ಸೇರಿಕೊಂಡು ಬಂಟ್ವಾಳದಲ್ಲಿ ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚಿಸಿದ್ದೇವೆ. ಮುಂದಿನ ದಿವಸಗಳಲ್ಲಿ ಈ ಹೋರಾಟ ಬಹಳ ತೀವ್ರ ರೀತಿಯಾದಂಥ ಹೋರಾಟ ನಡೆಯುತ್ತದೆ. ಯಾವಾಗ ಇಲ್ಲಿಂದ ಟೋಲನ್ನು ಇಲ್ಲಿಂದ ತೆಗೀತಾರೆ ಅಥವಾ ಅದೇ ರೀತಿ ಹೊಸ ಟೋಲನ್ನು ಯಾವಾಗ ನಿರ್ಮಿಸಲಿಕ್ಕೆ ಬರ್ತಾರೆ ಅದರ ವಿರುದ್ಧವೂ ಕೂಡ ನಾವಿಲ್ಲಿ ಧ್ವನಿ ಎತ್ತೇವೆ. ಆದರೆ ನಮ್ಮ ಇದರಲ್ಲಿ ಪ್ರಥಮವಾಗಿ ಬ್ರಹ್ಮರಕೊಟ್ಲು ಟೋಲ್ ಗೇಟನ್ನು ಇಲ್ಲಿಂದ ತೆರವುಗೊಳಿಸಬೇಕು ಅಂತ ಹೇಳುವಂಥ ಆಗ್ರಹವಾಗಿರುತ್ತೆ. ಪ್ರಪ್ರಥಮವಾಗಿ ನಾವು ಸರ್ಕಾರದ ಮುಂದೆ ಮಂಡಿಸುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ತಾಳ್ಮೆಯನ್ನು ದಯವಿಟ್ಟು ಸರ್ಕಾರಗಳು ಪರೀಕ್ಷಿಸಬಾರದು. ನಮ್ಮ ತಾಳ್ಮೆಯ ಕಟ್ಟೆ ಹೊಡೆದರೆ ಮತ್ತೆ ದೊಡ್ಡ ಮಟ್ಟದ ಹೋರಾಟಗಳು ಈ ಜಿಲ್ಲೆಯಲ್ಲಿ ನಡೀತದೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಇನ್ನು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ರಹ್ಮರಕೊಟ್ಲು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಅವೈಜ್ಞಾನಿಕವಾದಂಥ ಮೂಲಭೂತ ವ್ಯವಸ್ಥೆಗಳಾದಂಥ ಟೋಲ್ ಗೇಟ್ಗಳಿವೆ. ಇನ್ನೂ ಕೂಡ ಕೆಲವೊಂದು ಟೋಲ್ ಗೇಟನ್ನು ಸ್ಥಾಪನೆ ಮಾಡುವಂಥ ಒಂದು ಹುನ್ನಾರದಲ್ಲಿ ಸರ್ಕಾರ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಪಕ್ಷ ಭೇದ ಜಾತಿಯನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಸೇರಿ ಇವತ್ತು ಪ್ರತಿಭಟನೆಯ ಒಂದು ರೂಪುರೇಷೆಗಳನ್ನು ಮಾಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿಯಾಗಿ ವಿಶ್ವಾಸ ಇದೆ. ಈಗಾಗಲೇ ಎಲ್ಲರೂ ಒಂದಾಗಿ ಹೋರಾಟ ಎಲ್ಲಿ ಮಾಡಿದ್ದರೆ ಅದು ಯಶಸ್ಸು ಕೂಡ ಕಾಣುವಂಥ ಅವಕಾಶ ಆಗಿದೆ. ಆದ್ದರಿಂದ ಇವತ್ತು ನಾವು ಕೆಲವೊಂದು ಜನ ಸೇರಿ ಕೆಲವು ಜನರ ಒಂದು ಸಮಿತಿಯನ್ನು ಮಾಡಿ ಬಹುಶಃ ರಮನಾಥರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದಾರೆ. ನಾವು ನಮ್ಮ ಮುಂದಿನ ಹೋರಾಟ ಮಾಡುವಂಥ ಮೊದಲು ಅವರಲ್ಲಿ ಒಂದು ಚರ್ಚಿಸಿ ನಾವೆಲ್ಲರೂ ಒಟ್ಟಾಗಿ ಮಾಡುವಂಥ ರೀತಿಯಲ್ಲಿ ಅವರನ್ನು ಮಾತಾಡುವಂಥ ನಿರ್ಧಾರವನ್ನು ಇವತ್ತು ಮಾಡಿದ್ದೇವೆ. ಅವರನ್ನು ನಾವು ಆದಷ್ಟು ಬೇಗ ಭೇಟಿಯಾಗೋದ್ರ ಮುಖಾಂತರ ಎಲ್ಲರೂ ಕೂಡ ಪಕ್ಷ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಬ್ರಹ್ಮರಕೊಟ್ಲು ಮತ್ತು ಈ ಥರ ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗುವಂಥ ಒಂದು ಟೋಲ್ ಗೇಟ್ಗಳನ್ನು ಇದು ಬಾರದಂಥ ರೀತಿಯಲ್ಲಿ ತಡೆಗಟ್ಟುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ. ಅದರಿಂದ ನಾವು ಯಶಸ್ವಿ ಆಗ್ತೇವೆ ವಿಶ್ವಾಸ ಕೂಡ ನನಗಿದೆ. ಇವತ್ತು ಬ್ರಹ್ಮರಕೊಟ್ಲು ಟೋಲ್ ವಿರುದ್ಧವಾಗಿ ಒಂದು ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೆವು. ದಕ್ಷಿಣ ಕನ್ನಡ ಟೋಲ್ ವಿರೋಧಿ ಹೋರಾಟ ಸಮಿತಿಯಿಂದ ಒಂದು ರೂಪುರೇಷೆಯನ್ನು ಕೂಡ ಮಾಡಿದ್ದೇವೆ. ಈ ಭಾಗದ ಎಲ್ಲ ನಾಯಕರುಗಳು ಅದೇ ರೀತಿ ಹಿರಿಯ ಮುಖಂಡರುಗಳೊಂದಿಗೆ ಚರ್ಚಿಸಿ ಈ ಒಂದು ಏನು ಅವೈಜ್ಞಾನಿಕವಾದಂಥ ಟೋಲ್ ಇದೆ ಇದನ್ನೊಂದು ಜನಾಭಿಪ್ರಾಯದ ಮೂಲಕ, ಜನಾಂದೋಲನದ ಮೂಲಕ ಒಂದು ಹೋರಾಟವನ್ನು ತೀವ್ರಗೊಳಿಸಿ ಈ ಒಂದು ಟೋಲ್ ಅವೈಜ್ಞಾನಿಕವಾಗಿರುವಂಥ ಟೋಲ್ ಬಗ್ಗೆ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅತಿ ಶೀಘ್ರದಲ್ಲಿ ಒಂದು ಸುತ್ತೋಲೆ ಮೂಲಕ ಇದನ್ನು ಹಿಂಪಡೆಯುವಂಥ ಒಂದು ಕೆಲಸವನ್ನು ಮಾಡುವ ಹಾಗೆ ನಾವುಗಳು ಹೋರಾಟದ ರೂಪುರೇಷೆಗಳನ್ನು ತಯಾರು ಮಾಡಿದ್ದೇವೆ. ಎಲ್ಲ ಭಾಗದ ನಾಯಕರುಗಳೊಂದಿಗೆ ಸೇರಿಕೊಂಡು ಜನರ ಈ ಒಂದು ಏನೊಂದು ಆಕ್ರೋಶವಿದೆ, ಆ ಆಕ್ರೋಶವನ್ನು ಸರ್ಕಾರಕ್ಕೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ಅದರ ಜೊತೆಗೆ ಏನಂತ ಹೇಳಿದರೆ, ತಾವುಗಳು ಕಾಣ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ದೊಡ್ಡದಾದ ಒಂದು ಆಂದೋಲನ ಕೂಡ ನಡೀತಾ ಇದೆ. ಅದರ ಮುಂದುವರಿದ ಭಾಗವು ತಮಗೆ ಅತಿ ಶೀಘ್ರದಲ್ಲಿ ಇದರ ಪರಿಣಾಮಗಳು ಕೂಡ ಕಾಣಲಿಕ್ಕೆ ಸಾಧ್ಯವಾಗಬಹುದು ಎಂದು ಅನಿಸ್ತಾ ಇದೆ.
ಈ ಜನಾಂದೋಲನದಿಂದ ಹೇಗೆ ಮಾಡ್ತಾರೆ, ಪ್ಲಾನ್ ಹೇಗೆ? ನೋಡಿ, ಈಗ ತಾವುಗಳು ಕಾಣ್ಬೋದು ಈ ಕುಂಬ್ಳೆಯಲ್ಲಿ ನಡೆದಂಥ ಒಂದು ಹೋರಾಟ ಯಾವ ರೀತಿ ಸರ್ವ ಜನರು ಯಾವುದೇ ರಾಜಕೀಯ ಪಕ್ಷ ಅಥವಾ ಧಾರ್ಮಿಕ ಹಿನ್ನೆಲೆಯನ್ನು ಬಿಟ್ಟು ತಮ್ಮ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಒಂದು ದೊಡ್ಡ ಆಂದೋಲನದ ಮೂಲಕ ಈ ಒಂದು ರಿಸಲ್ಟ್ ತರುವಲ್ಲಿ ಅವರಿಗೆ ಸಾಧ್ಯವಾಗಿದೆ. ಅದನ್ನೇ ನಾವು ಮುಂದಿಟ್ಟುಕೊಂಡು ಅದನ್ನು ಒಂದು ಮಾಡೆಲ್ ಆಗಿ ತೆಗೆದುಕೊಂಡು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಟೋಲ್ಗಳ ವಿರುದ್ಧವಾಗಿ ಹೋರಾಟವನ್ನು ನಡೆಸಲು ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಇನ್ನೊಂದು ಟೋಲ್ ಗೇಟ್ ಸಮಿತಿ ಅಂತ ಇದೆ ಯಮನಾಥರ ನೇತೃತ್ವ, ಅವರು ಒಂದು ವೇಳೆ ಒಪ್ಪದಿದ್ದರೆ ಸರ್? ನಮ್ಮ ತೀರ್ಮಾನ ಇದು ಜನಪರವಾದಂಥ ಒಂದು ಹೋರಾಟ. ಜನಪರವಾದ ಹೋರಾಟದಲ್ಲಿ ಎಲ್ಲ ಜನರನ್ನು ಒಟ್ಟು ಸೇರಿಸಿಕೊಂಡು ಹೋಗಬೇಕಾಗಿರೋದು ಹಿರಿಯರ ಕಿರಿಯರ ಕರ್ತವ್ಯ ಆಗಿರ್ತದೆ. ಹಿರಿಯರು ಮುಂದೆ ನಿಂತರೆ ಕಿರಿಯರು ಅವರ ಹಿಂದೆ ನಿಂತು ಕೆಲಸ ಮಾಡಲು ನಾವು ಸದಾ ಸಿದ್ಧರಿದ್ದೇವೆ. ಇನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ನಾವು ಈಗಲೇ ತೀರ್ಮಾನ ಮಾಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂಬುದನ್ನು ಕಾದು ನೋಡೋಣ. ಈ ಅವೈಜ್ಞಾನಿಕವಾದಂಥ ಟೋಲ್ಗೇಟ್ ರದ್ದುಗೊಳಿಸಬೇಕು. ಈಗಾಗಲೇ ಪಂಜಾಬ್ ಸರ್ಕಾರ ಟೋಲ್ಗೇಟನ್ನು ರದ್ದುಪಡಿಸಿದೆ. ಅದೇ ಮಾದರಿಯಲ್ಲಿ ಯಾವ ಟೋಲ್ಗೇಟು ಇರಬಾರ್ದು. ಈಗಾಗಲೇ ಡಬಲ್ ಟ್ಯಾಕ್ಸ್, ಲೈಫ್ ಟ್ಯಾಕ್ಸ್ ತಗೊಂಡು ವಸೂಲು ಮಾಡಿದ ನಂತರ ಟೋಲ್ಗೇಟ್ ಅಗತ್ಯ ಇಲ್ಲ. ಈ ಟೋಲ್ಗೇಟನ್ನು ಕೂಡಲೇ ರದ್ದುಪಡಿಸಬೇಕು. ಈಗಾಗಲೇ ಅನೇಕ ಕಡೆ ಹೋರಾಟ ಮಾಡಿ ಟೋಲ್ಗೇಟ್ ರದ್ದಾಗಿದೆ ಕೂಡ. ನಮ್ಮ ಬ್ರಹ್ಮರಕೊಟ್ಲು ಮತ್ತು ಇತರ ಕಡೆ ಎಲ್ಲಿ ಅವೈಜ್ಞಾನಿಕವಾಗಿ ಟೋಲ್ಗೇಟ್ ಇದೆ ಅದರ ವಿರುದ್ಧ ನಾವು ಪಕ್ಷಾತೀತವಾಗಿ ಸಂಘಟನಾ ರಹಿತವಾಗಿ ನಾವು ಇವತ್ತು ಹೋರಾಟ ಮಾಡ್ತೇವೆ. ಉಗ್ರವಾದಂಥ ಹೋರಾಟ ಮಾಡಿ ಅದನ್ನು ರದ್ದುಪಡಿಸಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.